ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಆರ್ಟ್ಸ್. ನನ್ನ ಹೆಸರು ಸಂಪತ್. ಇದು ನನ್ನ ಎರಡನೇ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ಗಣಪತಿ ಚಿತ್ರ ಶೇಡಿಂಗ್ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೆ. ಇದು ಅದರ ಹಿಂದಿನ ಭಾಗ, ಅಂದರೆ ಔಟ್ಲೈನ್ ಹೇಗೆ ಮಾಡಬೇಕು ಅಂತ ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಔಟ್ಲೈನ್ ಮಾಡೋದಕ್ಕೂ ಕೂಡ ಕೆಲವೊಂದು ಮೆಥಡ್ಗಳಿದ್ದಾವೆ. ಅದರಲ್ಲಿ ಇದು ನಾನು ಫಾಲೋ ಮಾಡ್ತಾ ಇರೋದು ಗ್ರಿಡ್ ಮೆಥಡ್. ಸೊ ಗ್ರಿಡ್ ಅಂದ್ರೇನು? ನಾವು ಸ್ಟೂಡೆಂಟ್ಸ್ ಇದ್ದಾಗ ಒಂದಲ್ಲ ಒಂದು ಸಬ್ಜೆಕ್ಟಲ್ಲಿ, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಗ್ರಾಫ್ ಶೀಟ್ನ ಯೂಸ್ ಮಾಡಿರ್ತೀವಿ. ಗ್ರಾಫ್ ಶೀಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಯಾವುದೇ ಡ್ರಾಯಿಂಗ್ ಆಗಿರ್ಬೋದು ಅದನ್ನು ಈಸಿಯಾಗಿ ಆ್ಯಂಡ್ ಅಕ್ಯುರೇಟಾಗಿ ಡ್ರಾ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ವಿ. ಅದೇ ರೀತಿ ನಾನು ಕೂಡ ಇಲ್ಲಿ ಗ್ರಿಡ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಏನು ಮಾಡ್ತೀನಿ ಅಂದರೆ ರೆಫರೆನ್ಸ್ ಫೋಟೋನ ತೊಗೊಂಡು ಅದಕ್ಕೆ ಮೊಬೈಲ್ ಗ್ರಿಡ್ ಆ್ಯಪ್ನ ಮೂಲಕ ಗ್ರಿಡ್ ಹಾಕ್ತೀನಿ. ಓಕೆ, ಗ್ರಿಡ್ ಹಾಕಿರೋ ಫೋಟೋ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಏನಾದರೂ ಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಅದೇ ರೀತಿ ನಾನು ಶೀಟಲ್ಲೂ ಕೂಡ 2 ಸೆಂಟಿಮೀಟ್ರ್ ಅಂತರದಲ್ಲಿ ಹಾರಿಜಾಂಟಲ್ ಮತ್ತು ವರ್ಟಿಕಲಲ್ಲಿ ಲೈನ್ ಹಾಕೋತೀನಿ. ಅದರಿಂದ ಏನಾಗುತ್ತೆ, ಬಾಕ್ಸಸ್ ಫಾರ್ಮೇಷನ್ ಆಗುತ್ತೆ ಅಲ್ವಾ, ಆ ಮನೆಗಳಿರುತ್ತೆ. ಹಾಗೆಯೇ ಈಸಿಯಾಗಿ ಅರ್ಥ ಆಗಬೇಕು ಅಂತ ಏನು ಮಾಡ್ತೀನಿ, ಆ ಲೆಫ್ಟ್ ಸೈಡಲ್ಲಿ ಮತ್ತು ಟಾಪ್ ಸೈಡಲ್ಲಿ ನಂಬರಿಂಗ್ ಕೂಡ ಮಾಡ್ಕೋತೀನಿ. ಓಕೆನಾ? ಸೊ ಇವಾಗ ಡ್ರಾಯಿಂಗ್ ಮಾಡೋಣ. ಲೆಫ್ಟ್ ಸೈಡಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಗಣಪತಿಯ ಬಲಗಿವಿ ಅಂದರೆ ನನಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ಅಲ್ವಾ, ಆ ಕಿವಿ ಸ್ಟಾರ್ಟಿಂಗ್ ಪಾಯಿಂಟು ಯಾವ ಮನೆಯಲ್ಲಿದೆ. ಓಕೆನಾ? ಆ ಮನೆಯಿಂದ ಯಾವ ಮನೆಗೆ ಕ್ರಾಸ್ ಆಗ್ತಾಯಿದೆ, ಕರ್ವಾಗಿರ್ಬೋದು, ಲೈನ್ ಆಗಿರ್ಬೋದು, ಅಥವಾ ವೇವ್ಸ್ ಯಾವ ಥರನಾದರೂ ಶೇಪ್ ಇರ್ಬೋದು, ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಂಡು ನಿಧಾನವಾಗಿ ಅದನ್ನು ಅಕ್ಯುರೇಟಾಗಿ ಹಾಕಬೇಕಾಗುತ್ತೆ. ಯಾಕಂದರೆ ಒಂದು ಡ್ರಾಯಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಔಟ್ಲೈನ್ ಡ್ರಾ ಮಾಡೋದು. ಯಾಕೆಂದರೆ ಔಟ್ಲೈನ್ ಡ್ರಾ ಮಾಡಿದರೆ 50% ಡ್ರಾಯಿಂಗ್ ಕಂಪ್ಲೀಟ್ ಆದಂಗೆ. ಇನ್ನು 50%ಅಲ್ಲಿ ಶೇಡಿಂಗ್ ಮೂಲಕ ನಾವು ಅದಕ್ಕೆ ಜೀವ ತುಂಬೋದು. ಓಕೆನಾ? ಟೈಮ್ ತುಂಬ ಕನ್ಸ್ಯೂಮ್ ಆಗ್ಬೋದು, ಡೋಂಟ್ ವರಿ. ಯಾಕೆಂದರೆ ನನಗೆ ಬೇಕಾಗಿರೋದು ಅಕ್ಯುರೇಟ್, ಆ ಫೋಟೋದಲ್ಲಿ ಹೇಗಿದೆಯೋ ಅದೇ ರೀತಿ ಔಟ್ಲೈನ್ ಬರಬೇಕು. ನಾನು ಕೂಡ ತುಂಬ ಟೈಮ್ ತೊಗೊಂಡು ಮಾಡಿದ್ದೀನಿ. ಓಕೆನಾ? ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ, ಅಂದರೆ ಡ್ರಾಯಿಂಗ್ ಮಾಡುವಾಗಿನ ಡೌಟ್ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ಕೇಳ್ಬೋದು. ನಾನು ಖಂಡಿತವಾದ ಆನ್ಸರ್ ಮಾಡ್ತೀನಿ. ಹಾಗೂ ಈ ವಿಡಿಯೋದಲ್ಲಿ ಏನಾದರೂ ತೊಂದರೆ ಇದ್ದರೆ, ಇಶ್ಯೂಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಮಗೂ ಕೂಡ ಕಲ್ತಂಗೆ ಆಗುತ್ತೆ. ಹಾಗೆಯೇ ಯಾರ್ಯಾರು ಈ ವಿಡಿಯೋ ನೋಡ್ತಿರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಯಾರಿಗಾದರೂ ಡ್ರಾಯಿಂಗ್ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.
ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಒಂದು ಹೊಸ ಡ್ರಾಯಿಂಗ್ನೊಂದಿಗೆ. ಓಕೆನಾ? ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.